ನಮಸ್ಕಾರ ಗೆಳೆಯರೇ, ಇವತ್ತು ನಾನು ಮಾತನಾಡ್ತಿರುವ ಸಖತ್ ಕ್ಯೂರಿಯಾಸಿಟಿ ಹುಟ್ಟಿಸಿರುವ ಮತ್ತು ಹಾರರ್ ಎಲಿಮೆಂಟ್ ಸಿನಿಮಾವಾಗಿ OTTಗೆ ರಿಲೀಸ್ ಆಗಿರುವ ಅಮರಾವತಿ ಕಿ ಆಹ್ವಾನಂ ಈ ಸಿನಿಮಾದ ಬಗ್ಗೆ ಹೆಸರು ಹೇಳುವಂತೆಯೇ ಒಂದು ಒಳ್ಳೆ ಕ್ಯೂರಿಯಾಸಿಟಿ ಹುಟ್ಟಿಸುವಂಥ ಒಂದು ಸಿನಿಮಾವಾಗಿದೆ. ಇದು ಅಮರಾವತಿ ಎಂಬ ನಿಗೂಢ ನಗರಕ್ಕೆ ಸಿಗುವ ಆಹ್ವಾನ ಕತೆ. ಈ ಸಿನಿಮಾ ಈಗ ಕನ್ನಡ ಡಬ್ಬಿಂಗಲ್ಲಿ ಕೂಡ ಲಭ್ಯವಿದೆ. ಈ ನಗರದಲ್ಲಿ ಏನಾಗಿದೆ ಮತ್ತು ಈ ಸಿನಿಮಾ ಹೇಗಿದೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಸಿನಿಮಾ ಕತೆ ಶುರುವಾಗೋದು ಒಬ್ಬ ಪುರಾತನದ ಶಾಸ್ತ್ರಜ್ಞ ಸಿಗುವ ಒಂದು ಹಳೆಯ ನಕ್ಷೆಯಿಂದ. ಆ ನಕ್ಷೆ ಅವನನ್ನು ಅಮರಾವತಿ ಎಂಬ ಕಳೆದು ಹೋದ ನಗರಕ್ಕೆ ಕರ್ಕೊಂಡು ಹೋಗುತ್ತದೆ. ಅಲ್ಲಿ ಹೋದ ಮೇಲೆ ಅವನಿಗೆ ಎದುರಾಗುವಂಥ ವಿಚಿತ್ರ ಘಟನೆಗಳು ಮತ್ತು ಫ್ಯಾಂಟಸ್ಟಿ ಅಂಶಗಳು ಮತ್ತು ಅಲ್ಲಿನ ರಹಸ್ಯಗಳು ಈ ಚಿತ್ರದ ಪ್ರಮುಖ ಹೈಲೈಟ್ ಆಗಿ ಕಾಣುತ್ತದೆ. ಹಾಗೆ ಪ್ರತಿಯೊಂದೊಂದು ಸೀನ್ಗಳು ಕೂಡ ಮತ್ತು ಸಸ್ಪೆನ್ಸ್ ಮತ್ತು ಸಾಹಸದಿಂದ ಕೂಡಿದ್ದು. VFX ವಿಷಯಕ್ಕೆ ಬಂದರೆ ಇವು ಕೂಡ ಸಖತ್ತಾಗಿಯೇ ವರ್ಕ್ ಆಗಿದೆ. ಗ್ರಾಫಿಕ್ಸ್ ಯಾವುದು, ಸಿನಿಮ್ಯಾಟಿಕ್ ವರ್ಕ್, ಕ್ಯಾಮ್ರಾ ವರ್ಕ್, ತೋರಿಸುವಂಥ ಸ್ಟೋರಿ ನರೇಷನ್ ತುಂಬ ಚೆನ್ನಾಗಿಯೇ ವರ್ಕ್ ಆಗಿದೆ. ಈ ಒಂದು ಸಿನಿಮಾದಲ್ಲಿ ನಾಯಕನ ಪಾತ್ರದಲ್ಲಿ ನಟಿಸಿರುವ ನಟ ನಟಿಯರು ತುಂಬ ಚೆನ್ನಾಗಿಯೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅವರು ಮತ್ತು ಅಂತಕ ಮತ್ತು ಕುತೂಹಲ ನಿಮಗೆ ಕನೆಕ್ಟ್ ಆಗುತ್ತದೆ. ಇನ್ನು ಈ ಸಿನಿಮಾ ಕನ್ನಡ ಡಬ್ಬಿಂಗ್ ಬಗ್ಗೆ ಹೇಳಬೇಕಂದ್ರೆ ಸಂಭಾಷಣೆ ತುಂಬ ಸರಳವಾಗಿದ್ದು ಮತ್ತು ಆ ಗಾಂಭೀರ್ಯತೆ ಕನ್ನಡದಲ್ಲಿ ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ರತಿ ಸೀನ್ಗಳಿಗೂ ಜೀವ ತುಂಬಿದೆ. ಹಳೆ ಕಾಲದ ಮತ್ತು ಆಧುನಿಕ ಕಾಲದ ಸಂಘರ್ಷಣವನ್ನು ಕನ್ನಡ ಡಬ್ಬಿಂಗಲ್ಲಿ ಸಖತ್ತಾಗಿ ನಿರ್ಮಾಣ ಮಾಡಿದ್ದಾರೆ. ಕೊನೆಯದಾಗಿ ಹೇಳಬೇಕಂದ್ರೆ ನೀವು ಒಂದು ಒಳ್ಳೆ ಅಡ್ವೆಂಚರ್ ಮಿಸ್ಟರಿ ಹಾರರ್ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಮರಾವತಿ ಆಹ್ವಾನಂ ಬೆಸ್ಟ್ ಚಾಯ್ಸ್. ನನ್ನ ಕಡೆಯಿಂದ ಈ ಸಿನಿಮಾ 4.2 ಔಟ್ ಆಫ್ 5 ಸಿನಿಮಾಗೆ ರೇಟಿಂಗ್ ಕೊಡ್ತಾ ಇದ್ದೀನಿ. ಏಕೆಂದರೆ ಒಂದು ಹಾರರ್ ಸಿನಿಮಾ ಮತ್ತು ಕತೆ ಹೇಳುವ ರೀತಿ, ಒಂದಿಷ್ಟು ನಿಗೂಢ ರಹಸ್ಯಗಳನ್ನು ಯಾವ ರೀತಿ ಇವರು ಪರಿಹಾರ ಮಾಡ್ತಾರೆ, ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಆ ಒಂದು ಸೀನ್ಗಳು ತುಂಬ ಚೆನ್ನಾಗಿಯೇ ಸಿನಿಮಾಗೆ ಎಲ್ಲ ಕೂಡ ಪ್ಲಸ್ ಪಾಯಿಂಟಲ್ಲಿ ಕಾಣುತ್ತದೆ. ಹಾಗೆ ನೀವಿನ್ನು ಈ ಸಿನಿಮಾ ನೋಡಿಲ್ಲ ಅಂದರೆ ಈಗಲೇ ನೋಡಿ. ನೋಡಿದವರು ವಿಡಿಯೋಗೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಬರ್ತೀನಿ ಬೇರೆ ಕಂಟೆಂಟ್ ದೊಂದಿಗೆ. ಕಾಯ್ತಾರಿ. ನಮಸ್ಕಾರ.